DJ Moral Stories. ಯಮರಾಜ ಮತ್ತು ಲಕ್ಷ್ಮೀ ಮಾತೆ. ಬಡವರ ಮನೆಯ ಲಕ್ಷ್ಮೀ ಮಾತೆ. ದೀಪಾವಳಿಗೆ ಇನ್ನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇತ್ತು. ಮಾರುಕಟ್ಟೆಯಲ್ಲಿ ದೀಪಾವಳಿಯ ಸಾಮಗ್ರಿಗಳು ತುಂಬಿದ್ದವು. ಸ್ವಲ್ಪ ಜನ ಕಲರ್ ಲೈಟ್ಸ್ಗಳನ್ನು ಮಾರುತ್ತಿದ್ದರು, ಇನ್ನು ಸ್ವಲ್ಪ ಜನ ಪಟಾಕಿಗಳನ್ನು ಮಾರುತ್ತಿದ್ದರು. ಒಂದು ಕಡೆ ಬೆಲೆ ಕಡಿಮೆ ಇದ್ದವು, ಇನ್ನೊಂದು ಕಡೆ ಬೆಲೆ ಜಾಸ್ತಿ ಇದ್ದವು. ಎಲ್ಲ ಕಡೆ ಥರ ಮಿಠಾಯಿಗಳನ್ನು ಮಾರುತ್ತಿದ್ದರು. ಅಯ್ಯೋ, ಯಾಕೆ ಲೇಟ್ ಮಾಡ್ತಾ ಇರೋದ? ಬೇಗ ಬಂದು ನಮ್ಮ ಮಿಠಾಯಿನೆಲ್ಲ ತಗೊಂಡು ನಿಮ್ಮ ಹಬ್ಬನ ಚೆನ್ನಾಗಿ ಮಾಡಿ. ಅಣ್ಣ, ಅಲ್ಲಿದೆಯಲ್ಲ, 1 kg ಕಾಜು ಕೊಡಿ, ಮತ್ತೆ ಸೋನ್ ಪಪ್ಡಿ ಪ್ಯಾಕೆಟ್ ಕೊಡಿ. ಅಣ್ಣ, ಕೋಳಿ ಪಟಾಕಿ ಕೊಡಿ, ಯಾವ್ದಾವ್ದೋ ಕೊಡಬೇಡಿ. ಹೋದ್ ಸತಿ ಕೊಟ್ಟಿದ್ರಿ, ಸುಮ್ಮನೆ ಅದೆಲ್ಲ ವೇಸ್ಟ್ ಆಯಿತು. ಅರ್ಧ ಹೊಡೀತು, ಅರ್ಧ ಹೊಡೆದಿಲ್ಲ. ಸಾರ್, ನೀವೇನು ಬೇಜಾರು ಮಾಡ್ಕೊಂಬೇಡಿ. ನಮ್ಮ ಅಂಗಡಿ ದೊಡ್ಡ ಅಂಗಡಿ, ಗೊತ್ತಾಯ್ತಾ? ಒಳ್ಳೆ ಮಾಲ್ ಸಿಗುತ್ತೆ. ಅಕಸ್ಮಾತ್ ಏನಾದ್ರು ಹೊಡೆದಿಲ್ವಾ, ಒಂದು ಕೆಲಸ ಮಾಡಿ, ಅಷ್ಟು ಹೊಡೆದಿರೋ ಪಟಾಕಿನ ನನಗೆ ಕೊಯ್ಲು ಕೊಡಿ, ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ ದುಡ್ಡನ್ನ. ನಮ್ಮ ಹತ್ರ ಎಲ್ಲ ಬಾಂಬುಗಳು, ಎಲ್ಲ ಪಟಾಕಿನೂ ಸಿಗುತ್ತೆ. ಎಲ್ಲೂ ಹೋಗ್ಬೇಡಿ, ಎಲ್ಲ ನಮ್ಮ ಅಂಗಡಿಯಲ್ಲೇ ತಗೊಳ್ಳಿ. ಒಳ್ಳೊಳ್ಳೆ ಪಟಾಕಿಗಳಿದೆ. ಎಲ್ಲ ಅಂಗಡಿಗಳಲ್ಲಿ ಜನ ತುಂಬಿದ್ದರು, ಏಕೆಂದರೆ ಈ ದೀಪಾವಳಿ ತುಂಬ ದೊಡ್ಡ ಹಬ್ಬವಾಗಿತ್ತು. ಎಲ್ಲರೂ ಮನೆಗೆ ಹೊಸ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಈ ಹಬ್ಬದ ಸಮಯದಲ್ಲಿ ಎಲ್ಲರೂ ಸಂತೋಷದಿಂದ ಓಡಾಡುತ್ತಿದ್ದರೆ, ರಾಮ ಮತ್ತು ಸೀತೆ ಒಂದು ಮೂಲೆಯಲ್ಲಿ ಮಣ್ಣಿನ ದೀಪವನ್ನು ಮಾರುತ್ತಿದ್ದರು. ಆಗಾಗ ಇವರ ಅಂಗಡಿಗೆ ಗ್ರಾಹಕರು ಬರುತ್ತಿದ್ದರು. ಆಗ ಇವರ ಮುಖದಲ್ಲಿ ಸಂತೋಷವು ಮೂಡುತ್ತಿತ್ತು. ಅಣ್ಣ, ಇಷ್ಟು ಕಾಸ್ಟ್ಲಿ ದೀಪಗಳನ್ನ ಯಾರು ತಗೊಂತಾರೆ? ಅಯ್ಯ, ಎಲ್ಲಿ ಕಾಸ್ಟ್ಲಿ ಇದೆ? 10ಕ್ಕೆ 10 ಅಲ್ವಾ? ಇಲ್ಲ, 5 ರೂಪಾಯಿಗೆ 10 ಕೊಡಿ, ತಗೊಂತೀನಿ. ಅದೆಂಗಾಗತ್ತೆ? ತುಂಬ ಕಷ್ಟ ಆಗುತ್ತೆ ನಾವು ಮಾಡೋದಕ್ಕೆ. ಅದಕ್ಕೆ ಕಷ್ಟದ ದುಡ್ಡೆಲ್ಲ ನಮ್ಮ ಹತ್ರನೇ ತಗೋತೀಯಾ? ಕೊಟ್ರೆ ಕೊಡು, ಇಲ್ಲದ ಬಿಡು. ಅಂತೂ ಇಂತೂ ಸಂಜೆ ಆಯಿತು. ಅಲ್ಲಿದ್ದ ದೀಪಗಳು ಸ್ವಲ್ಪವೂ ಮಾರಾಟವಾಗಲಿಲ್ಲ. 5 ರೂಪಾಯಿಗೆ 10 ದೀಪ ಕೊಡಲು ಕಷ್ಟ ಆಗುತ್ತದೆ, ಆದರೆ ಕೊಡಲಿಲ್ಲವೆಂದರೆ ಏನು ಸಿಗಲ್ಲ ಎಂದು 5 ರೂಪಾಯಿಗೆ 10 ದೀಪವನ್ನು ಕೊಟ್ಟು ಬಿಟ್ಟರು. ಈ ಆಧುನಿಕ ದೀಪಗಳೆಲ್ಲ ಬಂದು ನಮ್ಮ ದೀಪಗಳ ಮೌಲ್ಯವನ್ನು ಕಡಿಮೆ ಮಾಡಿದೆ. ಅಯ್ಯೋ, ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ರೀ. ಈಗೆಲ್ಲ ಬೆಲೆ ಜಾಸ್ತಿ ಆಗಿದೆ, ಆದರೆ ಬಡವರ ಜೀವನ ಆಗಲೂ ಕಡಿಮೆನೇ ಇತ್ತು, ಈಗಲೂ ಕಡಿಮೆನೇ ಇದೆ. ರಾಮ ಮತ್ತು ಸೀತಾಳ ಜೀವನ ತುಂಬ ಕಷ್ಟದಲ್ಲಿತ್ತು. ಮಣ್ಣಿನ ಪಾತ್ರೆಗಳು ಮತ್ತು ಮಣ್ಣಿನ ದೀಪಗಳನ್ನು ಮಾರಾಟ ಮಾಡಿ ಅವರ ಜೀವನ ತುಂಬ ಕಷ್ಟವಾಗಿತ್ತು. ಅದರಿಂದ ಬಂದ ದುಡ್ಡಲ್ಲಿ ಒಂದು ಹೊತ್ತಿನ ರೊಟ್ಟಿ ತಿನ್ನುತ್ತಿದ್ದರು, ಇಲ್ಲದಿದ್ದರೆ ಅದೂ ಇಲ್ಲ. ನನಗೆ ಯಾಕೋ ತುಂಬಾ ಹೊಟ್ಟೆ ನೋವ್ತಾ ಇದೆ ಬೆಳಗ್ಗೆಯಿಂದ. ದಯವಿಟ್ಟು ಇದನ್ನು ನೀನೇ ತಿನ್ಬಿಡು. ನಾನು ನಿಮ್ಮ ಜೊತೆ ಇಷ್ಟು ವರ್ಷದಿಂದ ಇದ್ದೀನಿ, ಅಷ್ಟು ಗೊತ್ತಾಗೋದಿಲ್ವಾ? ನೀವು ನಿಜ ಹೇಳ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ ಅಂತ? ಬನ್ನಿ, ಒಂದು ರೊಟ್ಟಿನ ಅರ್ಧ ನಾನು ತಿಂತೀನಿ, ಅರ್ಧ ನೀವು ತಿನ್ನಿ. ರಾಮ ಮತ್ತು ಸೀತೆ ಮಾತೆ ಲಕ್ಷ್ಮಿಯ ದೊಡ್ಡ ಭಕ್ತರಾಗಿದ್ದರು. ಆದರೆ ಅವರಿಬ್ಬರಿಗೂ ಮಾತೆಯ ಕೃಪೆ ಇನ್ನೂ ಸಿಕ್ಕಿರಲಿಲ್ಲ. ಆದರೆ ಅವರು ದುಡ್ಡಿಗಾಗಿ ಯಾವತ್ತೂ ಆಸೆ ಪಟ್ಟಿರಲಿಲ್ಲ. ಆದರೆ ಅವರ ಜೀವನದಲ್ಲಿ ಒಂದು ಕೊರಗಿತ್ತು. ನೋಡು, ನೀನು ಮತ್ತೆ ಅಳ್ತಾ ಇದೀಯಾ. ಅಯ್ಯೋ, ನಿನಗೆ ಗೊತ್ತಲ್ವಾ ಸಂತಾನ ಆಗೋದಿಲ್ಲ ಅಂತ. ಏನ್ ಮಾಡೋದು? ಆ ದೇವ್ರು ಯಾವಾಗ ಕೊಡ್ತಾನೆ, ಕೊಟ್ಟೆ ಕೊಡ್ತಾನೆ. ಏನು ಮಾಡೋದ್ರಿ, ನಾನು ಇದನ್ನೆಲ್ಲ ಸ್ವೀಕರಿಸ್ತೀನಿ. ಆದರೆ ನನಗೂ ಗೊತ್ತು ನನಗೆ ಮಗು ಹುಟ್ಟಲ್ಲ ಅಂತ. ಆದರೆ ಪ್ರತಿ ಬಾರಿನೂ ಅಕ್ಕಪಕ್ಕದವರೆಲ್ಲ ನನ್ನನ್ನು ಬಂಜೆ ಅಂತ ಹೇಳ್ತಿರ್ತಾರೆ. ನಾನು ಸುಮ್ಮನೆ ಇರ್ತೀನಿ. ನೋಡು, ನೀನು ಹೀಗೆ ಅಳ್ತಾ ಇದ್ರೆ ನಾನು ಅಳ್ತೀನಿ ಅಷ್ಟೇ. ನೋಡು, ನಾನು ಹಿಂಗೆ ಒಂದು ಮಾತು ಹೇಳ್ತೀನಿ, ದಿನ ಬದಲಾಗೇ ಆಗುತ್ತೆ. ಒಂದಿನ ಆನೆ ಅಂದ್ರೆ ಇನ್ನೊಂದು ದಿನ ಕೋತಿ. ಭಯ ಬೀಳ್ಬೇಡ. ಒಂದು ದಿನ ರಾತ್ರಿ ಗಂಡ ಹೆಂಡತಿ ಇಬ್ಬರು ಕೆಲಸವನ್ನು ಮುಗಿಸಿ ರಸ್ತೆಯಲ್ಲಿ ನಡೆದುಕೊಂಡು ಬರುವಾಗ ಒಂದು ಚಿಕ್ಕ ಮಗು ಅಳುವುದನ್ನು ನೋಡುತ್ತಾರೆ. ಅವರಿಬ್ಬರು ಅವರ ಮಗುವಿನ ಬಳಿ ಹೋಗುತ್ತಾರೆ. ಅದೇ, ಯಾರು ನೀನು? ಈ ರಾತ್ರಿಯಲ್ಲಿ ನಿಂತ್ಕೊಂಡು ಯಾಕೆ ಅಳ್ತಾ ಇದೀಯಾ? ಅಯ್ಯೋ, ನೀನ್ ಯಾಕೆ ತಿಂತಿದೀಯ? ಇಲ್ಲಿ ನಿಮ್ಮ ಅಪ್ಪ ಅಮ್ಮ ಇಲ್ಲಿ? ಹಸಿವು ಅಪ್ಪ, ನನ್ಗೆ ಹಸಿವಾಗ್ತಿದೆ. ಏನಾದರೂ ಸ್ವಲ್ಪ ತಿನ್ನಲು ಕೊಡಿ, ತುಂಬ ಹೊಟ್ಟೆ ಹಸಿತಾ ಇದೆ. 2 ದಿನದಿಂದ ನಾನೇನು ತಿಂದಿಲ್ಲ ಅಪ್ಪ, ನಾನೇನು ತಿಂದಿಲ್ಲ. ಅಳ್ಬೇಡ ಮಗಳೇ, ನೀನೇನ್ ತಿಂತಿ ಹೇಳು. ಹೇಳು, ಅದೇನ್ ನಿಂಗೆ ಬೇಕು ಹೇಳು. ಏನಾದರೂ ಕೊಡಿ ನನಗೆ. ರಾಮ ಮತ್ತು ಸೀತೆಯ ಬಳಿ ಪೂರ್ತಿ ದಿನದ ಸಂಪಾದನೆ 30 ರೂಪಾಯಿ ಇತ್ತು. ಇದರಿಂದ ಅವರು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಲು ಹೋಗುತ್ತಿದ್ದರು. ಅದನ್ನು ಬಿಟ್ಟು ಬೇರೆ ತಿನ್ನಲು ಮನೆಯಲ್ಲಿ ಏನೂ ಇರುವುದಿಲ್ಲ. ಆದರೆ ಆ ಮಗುವಿನ ಅಳುವನ್ನು ನೋಡಿ ಮನಸ್ಸು ಕರಗಿತು. ಮಿಠಾಯಿ ಕೊಡಿಸ್ಲಾ? ಮಿಠಾಯಿ ಕೊಡಿಸಿ, ತಿಂತೀನಿ. ಜಿಲೇಬಿ ಕೊಡಿಸಿ ಅಮ್ಮ, ಜಿಲೇಬಿ ಕೊಡಿಸಿ ನನಗೆ. ಅಮ್ಮ, ಈ ಶಬ್ದ ಕೇಳಿದ ತಕ್ಷಣ ಸೀತೆಯ ಕರಳು ಹಿಂಡಿದಂತಾಗಿತ್ತು. ಅವಳಿಗೆ ಕನಸಿನಲ್ಲೂ ಗೊತ್ತಿರಲಿಲ್ಲ ಈ ಶಬ್ದವನ್ನು ಯಾರಾದರೂ ಹೇಳುತ್ತಾರೆಂದು. ನೀನೇನಂತ ಕೂಗ್ದೆ ನನ್ನ? ಅಮ್ಮ ಅಮ್ಮ ಅಂತ ಹೇಳ್ತೀಯ ನನ್ನ? ಇನ್ನೊಂದ್ಸತಿ ಹೇಳ್ತೀಯ ಮಗಳೇ? ಅಮ್ಮ. ಸೀತಾ ಮತ್ತು ರಾಮ
ಇಬ್ಬರು ಆ ಮಗುವಿಗೆ ಜಿಲೇಬಿಯನ್ನು ತಿನ್ನಿಸಿದರು. ಜಿಲೇಬಿ ತಿಂದು ಆ ಮಗುವಿಗೆ ತುಂಬ ಖುಷಿಯಾಯಿತು. ರಾಮನು ಆ ಮಗುವಿನ ಬಳಿ ತನ್ನ ಅಪ್ಪ ಅಮ್ಮನ ಬಗ್ಗೆ ಕೇಳುತ್ತಾನೆ. ಆಗ ಅವಳು ಹೇಳುತ್ತಾಳೆ, ಅವರು ಈಗಿಲ್ಲ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಲಕ್ಷ್ಮಿ. ವಾ, ಎಂಥ ಸುಂದರವಾದಂತಹ ಹೆಸರು ನಿಂದು. ನಾನು ನಿನಗೆ ತುಂಬ ಇಷ್ಟ ಆದ್ನಾ ಅಮ್ಮ? ಇಲ್ಲಿ ಕೇಳಮ್ಮ, ನನಗೆ ಯಾರೂ ಇಲ್ಲ. ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ? ಮನೇನಾ? ಸೀತಾ ತನ್ನ ಅರಕಲ ಗುಡಿಸಲ ಬಗ್ಗೆ ಯೋಚನೆ ಮಾಡುತ್ತಿದ್ದಾಳೆ. ಈ ಹುಡುಗಿಯನ್ನು ಕರೆದುಕೊಂಡು ಹೋದರೆ ಅವಳಿಗೆ ಊಟ ಹಾಕುವುದು ಹೇಗೆ ಅಂತ. ನಾವಂತೂ ಅವಾಗ ಹೊಟ್ಟೆ ಹಸ್ಕೊಂಡಿರ್ತೀವಿ. ನಮ್ಮನ್ನು ನಂಬ್ಕೊಂಡು ಬಂದಿರೋ ಈ ಮಗುಗೆ ಹಸ್ಕೊಂಡಿರಿಸ್ಬೇಕಾ? ಇಲ್ಲ, ಈ ಪಾಪ ನಾನು ಮಾಡೋದಿಲ್ಲ. ಈ ಚಿಕ್ಕ ಮಗುನ ಮನೆಗೆ ಕರ್ಕೊಂಡೋಗಿ ಹಸ್ವಲ್ ಸಾಯಿಸ್ಬೇಕಾ? ಏನಾಯ್ತಮ್ಮ, ಮನೆಗೆ ಕರ್ಕೊಂಡೋಗು ಅಂದರೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ. ನಾನು ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ವಾ ನಿಮಗೆ? ಅಪ್ಪ ಅಮ್ಮ ಇಲ್ದೇವರ ಹುಡುಗಿಗೆ ಮನೆ ಕರ್ಕೊಂಡೋಗಿ ನಿಮಗೂ ಇಷ್ಟ ಇಲ್ಲ ಅಲ್ವಾ? ಇಲ್ಲ, ಹಾಗೆಲ್ಲ ಮಾತಾಡಬೇಡ ನನ್ನ ಮಗಳೇ, ಹಾಗೆಲ್ಲ ಹೇಳ್ಬೇಡ. ಇದನ್ನು ಹೇಳುತ್ತಾ ಸೀತಾ ಲಕ್ಷ್ಮಿಯನ್ನು ತಬ್ಬಿಕೊಂಡಳು. ಅವರಿಬ್ಬರು ಅವಳನ್ನು ಮನೆಗೆ ಕರೆದುಕೊಂಡು ಹೋದರು. ಅವರಿಬ್ಬರು ಮನೆಯೊಳಗೆ ಬರುತ್ತಿದ್ದಂತೆ ರಾಮ ಮತ್ತು ಸೀತೆಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಬೆಳಗ್ಗೆ ಮನೆ ಬಿಡುವಾಗ ಒಂದು ಕಾಳು ಅಕ್ಕಿ ಕಾಳು ಇರಲಿಲ್ಲ. ಆದರೆ ಇವಾಗ ಮೂಟೆಗಟ್ಟಲೆ ಅಕ್ಕಿ ಇದೆ. ಅಯ್ಯೋ, ಇದೇಗಾಗತ್ತೆ? ಇದು ಚಮತ್ಕಾರನೇ ಸರಿ. ನನ್ಗಂತೂ ಅರ್ಥ ಆಗ್ತಾ ಇಲ್ಲ ರೀ. ನಮ್ಮ ಮನೆಯಲ್ಲಿ ಅಕ್ಕಿ ರಾಗಿ ಮೂಟೆ ಎಲ್ಲ ಇದೆ, ಯಾರಿಟ್ರು ನಮ್ಮ ಮನೇಲಿ? ನನ್ಗಂತೂ ತುಂಬ ಆಶ್ಚರ್ಯ ಆಗ್ತಾ ಇದೆ. ನೋಡ್ರಿ, ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಮಗುನ ನಾವು ಒಂದಿನ ಉಪವಾಸ ಕೆಡಗಬಾರ್ದು ಅಂತ. ನೋಡಿ, ಲಕ್ಷ್ಮಿ ಮಾತೆ ನಮಗೆ ತಿಂಗಳಿಗಾಗುವಷ್ಟು ದವಸ ಧಾನ್ಯ ಕೊಟ್ಟಿದ್ದಾಳೆ. ಲಕ್ಷ್ಮಿ ಮನೆಗೆ ಬಂದ ತಕ್ಷಣ ರಾಮ ಮತ್ತು ಸೀತೆಯ ಅದೃಷ್ಟ ಬದಲಾಗಿ ಹೋಯಿತು. ಮರುದಿನ ಅವರಲ್ಲಿದ್ದ ಎಲ್ಲ ದೀಪಗಳು ಮಾರಾಟವಾಯಿತು. ಈಗ ಅವರ ಬಳಿ 4,000 ಹಣವಿದೆ. ಸೀತಾ, ನಮ್ಮ ಲಕ್ಷ್ಮಿ ತುಂಬಾ ಅದೃಷ್ಟವಂತೆ. ನೋಡು, ಅವಳು ಬಂದ್ಮೇಲೆ ನಮ್ಮ ಎಲ್ಲ ಬದಲಾವಣೆ ಆಗಿದೆ. ಇಲ್ಲಿ ಕೇಳಿ, ನಾನು ಯೋಚನೆ ಮಾಡ್ತಾ ಇದ್ದೆ, ಲಕ್ಷ್ಮಿ ಬಟ್ಟೆ ಅರ್ಧೋಗಿದೆ ಅಂತ. ಇವಳಿಗೊಂದು ಹೊಸ ಫ್ರಾಕ್ ಕೊಡಿಸ್ತೀರಾ? ಒಂದಲ್ಲ ಎರಡು, ಒಂದು ಕೆಂಪುದು ಮತ್ತೆ ಇನ್ನೊಂದು ಒಂದು ಬಿಳಿ ಬಣ್ಣದ್ದು. ನನಗೆ ಬಿಳಿ ಬಣ್ಣ ಅಂದ್ರೆ ತುಂಬಾ ಇಷ್ಟ ಅಪ್ಪ. ಆಯ್ತು, ಸರಿ, ಒಂದು ಬಿಳಿ ಬಣ್ಣದ್ದು ಆಯ್ತು. ಮರುದಿನ ರಾಮನ ಬಳಿ ಇದ್ದ ಎಲ್ಲಾ ದೀಪಗಳು ಮಾರಾಟವಾಯಿತು. ಅವನಿಗೆ ಪೂರ್ತಿ ಬಂದ ಹಣ 6,000 ರೂಪಾಯಿ. ಬಂದ ಹಣದಲ್ಲಿ ರಾಮ ಸೀತೆ ಇಬ್ಬರು ಮನೆಯನ್ನು ರೆಡಿ ಮಾಡಿಸಿದರು. ಏಕೆಂದರೆ ಅವರ ಮನೆಯಲ್ಲಿ ಮಳೆ ಬಂದರೆ ತುಂಬ ನೀರು ಬರುತ್ತಿತ್ತು. ದೀಪಾವಳಿಯ ಹಿಂದಿನ ದಿನ ಮಳೆ ಬಂದು ಜೋರಾಗಿ ಗುಡುಗು ಮಿಂಚು ಬರಲು ಆರಂಭಿಸಿತು. ಸೀತಾ, ನೋಡಿಲ್ಲಿ, ನಿನ್ನೆ ತಾನೇ ಗುಡಿಸಿಂದ ನಾವು ರೆಡಿ ಮಾಡಿದ್ವಿ, ಮತ್ತೆ ಇವತ್ತು ಮಳೆ ಬರ್ತಾ ಇದೆ. ಆದರೆ ನಾವು ಭಯ ಬೀಳೋ ಥರ ಏನೂ ಇಲ್ಲ, ಆರಾಮಾಗಿ ನಾವು ಮಲ್ಕೋಬೋದು ಈ ಮಳೆಯಲ್ಲೂ. ಹಾಂ ಅಪ್ಪ. ಹೀಗೆ ರಾಮ ಮತ್ತು ಸೀತೆಯ ಬಾಳಲ್ಲಿ ಕತ್ತಲು ಹೋಗಲಾರಂಭಿಸಿತು. ಹೀಗೆ ಒಂದು ದಿನ ರಾತ್ರಿ ರಾಮ ಸೀತೆ ಇಬ್ಬರು ಗಾಢ ನಿದ್ರೆಯಲ್ಲಿ ಮಲಗಿದ್ದರು. ಎಲ್ಲಿಂದನೋ ಬಂದ ಒಂದು ಹಾವು ಅವರ ಮನೆ ಒಳಗಡೆ ಬಂದಿತ್ತು ಮತ್ತು ರಾಮನಿಗೆ ಕಚ್ಚಿತು. ಮತ್ತು ಅಲ್ಲಿ ರಾಮು ಸತ್ತು ಹೋದನು. ಸೀತೆಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅರ್ಧರಾತ್ರಿಯಲ್ಲಿ ಯಮರಾಜನು ಅಲ್ಲಿಗೆ ಬಂದನು. ರಾಮನನ್ನು ಎಳೆಯಲು ಪ್ರಯತ್ನಿಸಿದನು. ಎಷ್ಟೇ ಕಷ್ಟಪಟ್ಟರೂ ರಾಮನನ್ನು ಕರೆದುಕೊಂಡು ಹೋಗಲು ಆಗಲಿಲ್ಲ. ಏಕೆಂದರೆ ಲಕ್ಷ್ಮಿ ಅವನ ಕೈಯನ್ನು ಜೋರಾಗಿ ಹಿಡಿದುಕೊಂಡಿದ್ದಳು. ಏನಿದು? ನಾನು ಈ ವ್ಯಕ್ತಿಯನ್ನು ಎಳೆದೊಯ್ಯಲು ಆಗುತ್ತಿಲ್ಲವಲ್ಲ. ಆ ಚಿಕ್ಕ ಹುಡುಗಿಯಲ್ಲಿ ಅಷ್ಟೊಂದು ಶಕ್ತಿ ಹೇಗೆ ಬಂತು? ಯಮರಾಜ ತನ್ನ ಶಕ್ತಿ ಮತ್ತು ಆಕಾರವನ್ನು ದೊಡ್ಡದು ಮಾಡಿದ. ಆದರೂ ಅವನು ರಾಮನನ್ನು ಕರೆದುಕೊಂಡು ಹೋಗಲು ಆಗಲಿಲ್ಲ. ಹೇ ಹುಡುಗಿ, ಯಾರು ನೀನು? ಯಾವುದೋ ಮಾಯಾವಿ ಅನ್ಸುತ್ತೆ. ಬಿಡು ಅವನ ಕೈಯನ್ನು, ಅವನ ಸಮಯ ಹತ್ರ ಬಂದಿದೆ. ಆದರೆ ಲಕ್ಷ್ಮಿ ಯಮರಾಜನ ಮಾತಿಗೆ ಉತ್ತರಿಸಲಿಲ್ಲ. ಮತ್ತೆ ಅವನನ್ನು ನಗುತ್ತಾ ನೋಡಿದಳು. ಯಮರಾಜನ ಹುಡುಗಿಯನ್ನು ನೋಡಿ ಮೋಹಿತನಾದನು. ಆದರೆ ಅವನು ಅವನ ಕೆಲಸವನ್ನು ಮಾಡಲೇಬೇಕು. ಅವನು ತುಂಬ ಶಕ್ತಿಯನ್ನು ಹಾಕಿದನು. ರಾಮನನ್ನು ಎಳೆದು ಕೋಣದ ಮೇಲೆ ಹಾಕಿದನು. ಆದರೆ ಲಕ್ಷ್ಮಿ ಕೋಣದ ಬಾಲವನ್ನು ಜೋರಾಗಿ ಹಿಡಿದಿದ್ದಳು. ಕೋಣ ಎಷ್ಟೇ ಕಷ್ಟಪಟ್ಟರೂ ಒಂದು ಹೆಜ್ಜೆಯನ್ನು ಮುಂದಿಡಲು ಆಗುವುದಿಲ್ಲ. ಇದನ್ನು ನೋಡಿ ಯಮರಾಜನಿಗೆ ಕೋಪ ಬಂದಿತು. ನೋಡು ಮಗು, ನಮ್ಮ ಮಧ್ಯೆ ನೀನು ಬರಬೇಡ. ನಮ್ಮ ಶಕ್ತಿ ಬಗ್ಗೆ ನೀನು ಯೋಚನೆ ಮಾಡಬೇಡ. ನೀನು ಏನಾಗ್ತೀಯ ಗೊತ್ತಾಗಲ್ಲ. ಆದರೆ ಲಕ್ಷ್ಮಿ ಯಮರಾಜನ ಮಾತುಗಳನ್ನು ಕೇಳಿ ನಗುತ್ತಿದ್ದಳು. ನೀನ್ ನನ್ನ ಮಾತು ಕೇಳಲ್ಲ ಅಲ್ವಾ? ತಾವು ಯಮರಾಜನ ಕಣ್ಣುಗಳಿಂದ ಬೆಂಕಿ ಉಂಡೆಗಳು ಬರುತ್ತಿದ್ದವು. ಲಕ್ಷ್ಮಿಯ ಕಡೆಗೆ ಬರುತ್ತಿದ್ದವು. ಅದನ್ನು ಲಕ್ಷ್ಮಿ ನೋಡಿ ನಗುತ್ತಿದ್ದಳು. ಅದನ್ನು ಅವಳು ಕೈಯಲ್ಲಿ ಹಿಡಿದುಕೊಂಡು ಭಸ್ಮ ಮಾಡಿದಳು. ಇದನ್ನು ನೋಡಿ ಯಮರಾಜ ಆಶ್ಚರ್ಯಚಕಿತನಾದನು. ಯೋಚಿಸಿದನು, ಇವಳು ಸಾಮಾನ್ಯ ಹುಡುಗಿಯಲ್ಲ ಎಂದು. ನೀವು ಯಾರು? ನನಗೆ ಗೊತ್ತು, ನೀವು ಚಿಕ್ಕ ಹುಡುಗಿ ಅಲ್ಲ ಅಂತ. ಯಮರಾಜನ ಮಾತುಗಳನ್ನು ಕೇಳಿ ಲಕ್ಷ್ಮಿ ತನ್ನ ನಿಜ ಸ್ವರೂಪವನ್ನು ತೋರಿಸಿದಳು. ಮಾತೆ ಲಕ್ಷ್ಮಿ ಸ್ವರೂಪವನ್ನು ತಾಳಿದಳು. ಯಮರಾಜ ಮಾತೆಯನ್ನು ನೋಡಿ 2 ಕೈಗಳಲ್ಲಿ ಮುಗಿದು ಕ್ಷಮೆಯನ್ನು ಯಾಚಿಸಿದನು. ಯಮರಾಜ, ಇವರು ನನ್ನ ಅಪ್ಪ.
ನೀವು ನಮ್ಮ ಅಪ್ಪನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಆಗುವುದಿಲ್ಲ. ನೀವು ಇವರ ಪ್ರಾಣವನ್ನು ವಾಪಸ್ ನೀಡಿ. ನೀವು ಹೇಳಿದ ಹಾಗೆ ಆಗಲಿ. ಯಮರಾಜನು ರಾಮನಿಗೆ ಪ್ರಾಣವನ್ನು ಕೊಟ್ಟನು. ರಾಮನು ಎದ್ದು ನಿಂತನು. ಸೀತೆಯು ಕೂಡ ನಿದ್ದೆಯಿಂದ ಎದ್ದಳು. ತಮ್ಮ ಮುಂದೆ ಮಾತಾ ಲಕ್ಷ್ಮಿ ಮತ್ತು ಯಮರಾಜರನ್ನು ನೋಡಿ ಇಬ್ಬರೂ ಆಶ್ಚರ್ಯರಾದರು. ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರಿಗೂ ಎಲ್ಲ ಕಥೆಯೂ ಗೊತ್ತಾಗಿತ್ತು. ಅಮ್ಮ ಅಮ್ಮ ನೀವು ನಮ್ಮ ಮನೆಯಲ್ಲಿ ಮಗಳ ತರ ಇದ್ರ. ನಾವು ಧನ್ಯರಾದರು ಯಮ, ಧನ್ಯರಾದವು. ಮಕ್ಕಳೇ, ಈಶ್ವರನೂ ಧನ್ಯರಾದರೆ ಅವರಿಗೆ ನಿಮ್ಮಂಥ ಭಕ್ತರು ಸಿಗುತ್ತಾರೆ. ನೀವು ಉಪವಾಸವಿದ್ದು ಬೇರೆಯವರಿಗೆ ಹೊಟ್ಟೆ ತುಂಬಿಸುತ್ತೀರಾ. ಇನ್ನೊಬ್ಬರ ಬಗ್ಗೆಯೂ ನೀವು ಯೋಚಿಸುತ್ತೀರಾ. ನೀವು ಹೇಗಿದ್ದೀರೋ ಹಾಗೇ ಇರಿ. ಸಂಸಾರಕ್ಕೆ ನಿಮ್ಮಂಥವರ ಅವಶ್ಯಕತೆ ಇದೆ. ಇದಾದ ನಂತರ ಲಕ್ಷ್ಮೀ ಮಾತೆಯ ಕಣ್ಣಿನಿಂದ ಬಂದ ಕಿರಣಗಳು ಸೀತೆಯ ಹೊಟ್ಟೆಯನ್ನು ತಲುಪುತ್ತವೆ. ಸೀತಾ, ಇನ್ನು ಮುಂದೆ ನಿನ್ನನ್ನು ಯಾರೂ ಬಂಜೆ ಎಂದು ಹೇಳುವುದಿಲ್ಲ. ಸೀತಾ, ನೀನು ಅತಿ ಬೇಗ ಗರ್ಭವತಿಯಾಗುವೆ. ಇದನ್ನು ಹೇಳಿ ಮಾತಾ ಲಕ್ಷ್ಮಿ ಮತ್ತು ಯಮರಾಜರಿಬ್ಬರೂ ಮಾಯವಾಗುತ್ತಾರೆ. ದೀಪಾವಳಿ ಇಂದಿನ ದಿನ ಬಂದಂತಹ ಕಿರಣಗಳಿಗಾಗಿ ದಂಪತಿಗಳು ವರ್ಷಗಳಿಂದಲೇ ಕಾಯುತ್ತಿದ್ದರು. 9 ತಿಂಗಳ ನಂತರ ಸೀತಾಗೆ ಒಂದು ಹೆಣ್ಣು ಮಗುವಾಯಿತು. ಅದಕ್ಕೆ ಲಕ್ಷ್ಮಿ ಎಂದೇ ಹೆಸರಿಟ್ಟರು.